ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2026 ಆಗಸ್ಟ್ 29, 30, 31ನೇ ತಾರೀಕು ಅತ್ಯಂತ ರಾಯರ ಭಕ್ತರಿಗೆ ಅತ್ಯಂತ ವಿಶೇಷವಾದಂತಹ ದಿನ. ಕಾರಣ ಏನು ಅಂತಂದರೆ, ಆ ದಿನ ರಾಯರ ವರ್ಧಂತಿ ಮಹೋತ್ಸವ. ಅದನ್ನು 3 ದಿನಗಳ ಕಾಲ ಮಂತ್ರಾಲಯ ಮಠದಲ್ಲಿ ಆಚರಣೆಯನ್ನು ಮಾಡ್ತಾರೆ. ಈ ರಾಯರ ವರ್ಧಂತಿ ಮಹೋತ್ಸವ ಅಂತ ಅಂದರೆ ಏನು ಅಂತಂದರೆ, ರಾಘವೇಂದ್ರ ಸ್ವಾಮಿಗಳ ಜನ್ಮದಿನವನ್ನು ವರ್ಧಂತಿ ಮಹೋತ್ಸವ ಅಂತ ಹೇಳಿ ಕರೀತಾರೆ. ಇನ್ನು ಈ ಒಂದು ವರ್ಧಂತಿ ಮಹೋತ್ಸವದ ದಿನದಂದು ಮನೆಯಲ್ಲಿ ಯಾವ ಥರ ಇರಬೇಕು, ಯಾವ ಥರ ಪೂಜೆ ಮಾಡಬೇಕು ಅಂತ ಹೇಳಿದರೆ, ಇನ್ನು ರಾಯರ ವರ್ಧಂತಿ ಮಹೋತ್ಸವದ ದಿನ ಮನೆಯಲ್ಲಿ ಅತಿ ದೇವತಾ ಭಕ್ತಿಯಿಂದ ಶುಚಿ ಮತ್ತು ರುಚಿಯನ್ನು ಆಗಿ ಪೂಜೆಯನ್ನು ನೆರವೇರಿಸಬೇಕಾಗುತ್ತೆ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ರಾಯರ ಭಾವಚಿತ್ರ ಅಥವಾ ವೃಂದಾವನ ಮೂರ್ತಿಗೆ ಹೂವಿನ ಅಲಂಕಾರವನ್ನು ಮಾಡಿ ದೀಪ ಧೂಪ ಹಚ್ಚಿ ನೈವೇದ್ಯವನ್ನು ಅರ್ಪಿಸಬೇಕಾಗುತ್ತೆ. ರಾಯರ ಮೂಲ ಮಂತ್ರ ಮತ್ತು ಸ್ತೋತ್ರಗಳನ್ನು ಭಕ್ತಿಯಿಂದ ಪಠಿಸುವುದು ಅಥವಾ ಕೇಳುವುದು ಬಹಳ ಉತ್ತಮ. ನೀವು ಮಂತ್ರಾಲಯಕ್ಕೆ ಹೋಗಲಿಕ್ಕಾಗಲಿಲ್ಲ ಅಂತ ಅನ್ನೋದಾದರೆ, ಮನೆಯಲ್ಲೇ ನೀವು ರಾಯರನ್ನು ಹೇಗೆ ಭಕ್ತಿಪೂರ್ವಕವಾಗಿ ಪೂಜೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಬೆಳಗ್ಗೆ ಎದ್ದು ಏನು ಮಾಡಬೇಕು ಅಂದರೆ, ಬೆಳಗ್ಗೆ ಎದ್ದು ಮನೆಯನ್ನು ಗುಡಿಸಿ ಸ್ನಾನ ಮಾಡಿ ಪೂಜಾ ಸ್ಥಳವನ್ನು ಶುಚಿಗೊಳಿಸಿ ರಂಗೋಲಿಯನ್ನು ಬಿಡಬೇಕಾಗುತ್ತೆ. ಅದಾದ ನಂತರದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ರಾಯರಿಗೆ ಇಷ್ಟವಾದಂತಹ ಹಳದಿ ಬಣ್ಣದ ಹೂವು ಅಥವಾ ಮಲ್ಲಿಗೆಯಿಂದ ರಾಯರನ್ನು ಅಲಂಕಾರ ಮಾಡಬೇಕಾಗುತ್ತೆ. ಮತ್ತು ನೀವು ಪವಿತ್ರವಾದಂತಹ ಮಂತ್ರ ಆಗಿರ್ತಕ್ಕಂತಹ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಂತ್ರವನ್ನು ಅಥವಾ ರಾಘವೇಂದ್ರ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಬೇಕಾಗುತ್ತೆ. ಅದಾದ ನಂತರದಲ್ಲಿ ರಾಯರಿಗೆ ಪ್ರಿಯವಾದಂತಹ ರವೆ ಕೇಸರಿ ಪಾಯಸ ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಇರಿಸಬೇಕಾಗುತ್ತೆ. ಅದಾದ ನಂತರದಲ್ಲಿ ಇದೆಲ್ಲ ಬೆಳಗ್ಗೆ ಪೂಜೆ ಆದ ನಂತರದಲ್ಲಿ ನೀವು ಮನೆಯಲ್ಲಿ ಸಂಜೆ ರಾಯರ ಕುರಿತಾದಂತಹ ಭಕ್ತಿ ಗೀತೆ ಅಥವಾ ದಾಸಪದಗಳನ್ನು ಹಾಡಿಬಿಟ್ಟು ಅವರಿಗೆ ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ. ಇದಿಷ್ಟು ನೀವು ರಾಯರಿಗೆ ಮನೆಯಲ್ಲೇ ಅವರ ವರ್ಧಂತಿ ಮಹೋತ್ಸವದ ದಿನ ಮಾಡಬೇಕಾದಂತಹ ಪೂಜಾ ವಿಧಾನಗಳು. ಇದನ್ನೆಲ್ಲ ನೀವು ರಾಯರನ್ನ ಮನೆಯಲ್ಲೇ ನೆನೆಸ್ತಾ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ. ಇದಿಷ್ಟು ರಾಯರ ವರ್ಧಂತಿ ಮಹೋತ್ಸವಕ್ಕೆ ಮನೆಯಲ್ಲಿ ಮಾಡಬೇಕಾದಂತಹ ಆಚರಣೆಗಳು.